integration, definite integral class 9. Previous class ಅಲ್ಲಿ ನಾವು ಪ್ರಾಪರ್ಟಿ 7 ಮಾಡ್ಕೊಂಡಿದ್ವಿ, ಹೌದಾ? ಗೊತ್ತಿರಬೇಕದು. ಪ್ರಾಪರ್ಟಿ 7 ಏನಂತ ಹೇಳಿದ್ವಿ ಅಂದರೆ ನಾವು ಇಂಟಿಗ್ರೇಷನ್ ಫ್ರಮ್ 0 to 2a f of x dx is equal to ಎರಡು ವ್ಯಾಲ್ಯೂ ಬಂದಿತ್ತು. 2 into integration from 0 to a f of x dx if f of 2a minus x is equal to f of x. 0 if f of 2a minus x is equal to minus f of x. ಹೌದಾ? ನೋಡಿ, ಪ್ರಾಪರ್ಟಿ ಪ್ರೂಫ್ ಗೊತ್ತಿರಬೇಕು. ಜೊತೆ ನೋಡಿ ಒಂದಿಷ್ಟು ರಿಸಲ್ಟ್ಸು ಮಾಡ್ಕೊಂಡ್ವಿ. ಆ ರಿಸಲ್ಟ್ಸ್ನ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೇಳ್ತಾ ಇರ್ತಾರೆ ಅಂತ ಹೇಳಿದ್ವಿ. ಐಡಿಯಾ ಗೊತ್ತಿರಬೇಕು ಯಾವುದಾದ್ರು ಅಂದರೆ ಇಂಟಿಗ್ರೇಷನ್ ಫ್ರಮ್ 0 to pi x divided by a square cos square x plus b square sin square x dx is equal to pi square by 2ab. Integration from 0 to pi dx by a square cos square x plus b square sin square x is equal to pi by ab. Integration from 0 to pi dx divided by pi by 2 dx divided by a square cos square x plus b square sin square x is equal to pi by 2ab. ಹೌದಾ? ಇದು ಮೂರು ರಿಸಲ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಲಾಸ್ಟಿಗೆ ಮಾಡ್ಕೊಂಡಿದ್ದೆ, ಅದೊಂದು 0 to pi by 2 log of sin x dx is equal to pi by 2 log 1 by 2. ಹೌದಾ? ಇದನ್ನೇ ಬೇಕಂದ್ರೆ 0 to pi by 2 log of cos x ಬರಿಬೋದು, ಎರಡು ಒಂದೇ. pi by 2 log 1 by 2. ಯಾಕೆ ಎರಡು ಸೇಮ್ ಆಗುತ್ತೆ ಅಂದರೆ ಇದಕ್ಕೊಂದು ಪ್ರಾಪರ್ಟಿ ಯೂಸ್ ಮಾಡಿ ಅಷ್ಟೇ. ಸೈನ್ ಆಫ್ pi by 2 ಮೈನಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಆಗುತ್ತೆ. ಹೌದಾ? ಅದಕ್ಕೆ ಇಂಟಿಗ್ರೇಷನ್ ಆಫ್ ಲಾಗ್ ಸೈನ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಲಾಗ್ ಕಾಸ್ ಎಕ್ಸ್ ಎರಡು ಸೇಮ್ ಬರ್ತದೆ, ಗೊತ್ತಿರಬೇಕು. ಹೌದಾ? ನೋಡಿ, ಇಷ್ಟು ರಿಸಲ್ಟ್ ಇಂಪಾರ್ಟೆಂಟ್ ನಮಗೆ ಅಲ್ಲಿ. ಹೌದಾ? ಲಾಸ್ಟಿಗೆ ಇದೊಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ, ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಂಡಿದ್ವಿ, 5th one. ಇಂಟಿಗ್ರೇಷನ್ ಫ್ರಮ್ 0 to pi log of 1 plus cos x dx is equal to pi into log 1 by 2. pi into log 1 by 2. ನೋಡಿ, ಪ್ರಿಂಟೆಡ್ ನೋಟ್ಸಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಬರೀ ಪೈ ಅಂತ ಬಂದಿಲ್ಲ, ನಾನು ಲಾಗ್ 1 by 2 ಬರ್ಕೊಂಡಿದ್ವಿ. ಹೌದಾ? ಮತ್ತು ಪ್ರಿಂಟೆಡ್ ನೋಟ್ಸಲ್ಲಿ ಪ್ರಾಪರ್ಟಿ 7 ಮತ್ತು ಪ್ರಾಪರ್ಟಿ 18 ಪ್ರೂಫು ಎಕ್ಸಿಂದ ಆಗ್ಬಿಟ್ಟಿದೆ. ಅದು ಪ್ರಾಪರ್ಟಿ 7ಗೆ ಪ್ರಾಪರ್ಟಿ 18 ಪ್ರೂಫ್ ಬಂದಿದೆ, ಪ್ರಾಪರ್ಟಿ 8ಗೆ ಪ್ರಾಪರ್ಟಿ 7 ಪ್ರೂಫ್ ಬಂದಿದೆ. ಅದನ್ನು ಚೇಂಜ್ ಮಾಡ್ಕೊಂಡಿರಿ. ನೋಡಿ, ಇದನ್ನು ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ, ಇದು ಪ್ರೂವ್ ಮಾಡೋದಕ್ಕೆ ಈ ರಿಸಲ್ಟ್ ಯೂಸ್ ಮಾಡ್ತೀವಿ. ನೋಡಿ, ಈ ರಿಸಲ್ಟ್ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡ್ಕೊತೀವಿ. ಈಸಿನ ಲೆಟ್ i is equal to 0 to pi log of 1 plus cos dx. ಅಲ್ಲ, ಇದನ್ನ 1 ತೊಗೊಳ್ತೀನಿ. ಇದು ಪ್ರಾಪರ್ಟಿ ಅಪ್ಲೈ ಮಾಡಿದೆ ಅಂದರೆ ದಟ್ ಇಂಪ್ಲೈಸ್ i is equal to 0 to pi log of 1 plus cos x ಬದಲು ಏನು ಬರಿಬೋದು? pi minus x ಬರಿಬೋದಲ್ಲ. cos 180 ಮೈನಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಇಸ್ ನೆಗೆಟಿವ್. ಹಾಗಾದ್ರೆ ಇದು 0 to pi log of 1 minus cos x dx in equation number 2. ಯಾವಾಗಲೂ ಎರಡು ಆ್ಯಡ್ ಮಾಡ್ತೀವಲ್ಲ ನಾವು, ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2. ಅವಾಗ ದಟ್ ಇಂಪ್ಲೈಸ್ i plus i is equal to 0 to pi log of 1 plus cos x. ಅದ ಈಕ್ವೇಷನ್ 1 ಅಲ್ಲಿ. ಈಕ್ವೇಷನ್ 2 ಅಲ್ಲಿ log of 1 minus cos x dx. That implies I plus I value is 2i is equal to 0 to pi log m plus log n. log m plus log n and the log m into n. ಬರಿಬೋದಲ್ಲ, log
1 plus cos x into 1 minus cos x dx. 1 plus cos x into 1 minus cos x under 2i is equal to 0 to pi log of a plus b into a minus b format 1 minus cos square x dx. 1 minus cos square x ಅಂತ ಹೇಳಿದ್ರೆ ಏನು ಬರೀಬೋದು sin square x ಅಲ್ಲ for 0 to pi log of sin square x dx ಮಾಡ್ತದ. ನೆಕ್ಸ್ಟ್ ಏನು ರೂಲ್ ಯೂಸ್ ಮಾಡಿ ಅಂದರೆ ಲಾಗ್ ಎಮ್ ಪವರ್ ಎನ್ ಅಂತೇಳಿ ಇತ್ತು ಅಂದರೆ ಏನು ಬರಿಬೋದು ನಾವು ಲಾಗ್ ಎಮ್ ಪವರ್ ಎನ್ ಅಂತಿದೆ ಅಂದರೆ ಎನ್ ಲಾಗ್ ಎಮ್ ಬರಿಬೋದಲ್ಲ ಹೇಳಿದ್ದು 2i is equal to 0 to pi 2 into log sin x dx ಬರಿಬೋದಲ್ಲ 2 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ವಿ ಅಂದರೆ 2 into 0 to pi log of sin x dx ಅಲ್ಲ ನೋಡಿ ಇಲ್ಲೂ 2 ಇದೆ ಇಲ್ಲೂ 2 ಇದೆ 2 2 ಕ್ಯಾನ್ಸಲ್ ಆಗ್ಬಿಟ್ಟು i is equal to 0 to pi log sin x dx ಅಲ್ಲ ಎಷ್ಟು ಬಂತು ನಮಗೆ ಆ್ಯಕ್ಚುಲಿ ಗೊತ್ತಿರೋದು ಎಲ್ಲಿಂದ ನಡೀತಂಗೆ ಅಂತೇಳಿ 0 to pi by 2 ಇದ್ದರೆ ಡೈರೆಕ್ಟ್ ರಿಸಲ್ಟ್ ಗೊತ್ತಿದೆ ತಾನೆ ಅದರಲ್ಲಿ 0 to pi ಬಂದುಬಿಡಿದೆ ಹೌದಾ ಹಾಗಾದ್ರೆ ಅದು pi by 2 ಮಾಡಬೇಕು ಅಂದರೆ ಇದನ್ನು ಹಾಫ್ ಮಾಡಬೇಕು ಅಂದರೆ ಅದೊಂದು ಪ್ರಾಪರ್ಟಿ ಯೂಸ್ ಮಾಡ್ಬೋದಲ್ಲ ಏನು ತೊಗೊತೀವಿ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಸೈನ್ ಎಕ್ಸ್ ಅಲ್ಲ ನಾವು ಎಫ್ ಆಫ್ ಪೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಪೈ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ 180 ಮೈನಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಪಾಸಿಟಿವ್ ಇದೆ ಫೋರ್ ಲಾಗ್ ಕಾಸ್ ಎಕ್ಸ್ ಆಗುತ್ತದು ಸರಿ ಸೈನ್ ಎಕ್ಸ್ ಆಗುತ್ತಲ್ಲ ಯಾಕಂದರೆ 180 ಮೈನಸ್ ಒಂದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಇಸ್ ಪಾಸಿಟಿವ್ ಮತ್ತು 180 ಇದೆ ಅಂದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ರಿಮೈನ್ಸ್ ಸೇಮ್ ದೇಫೋರ್ ಸೈನ್ ರಿಮೈನ್ಸ್ ಸೈನ್ ಅಲ್ಲ ಸೈನ್ ಎಕ್ಸ್ ಆಯಿತು ಲಾಗ್ ಸೈನ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಹೌದಾ ದೇಫೋರ್ I is equal to 0 to pi log sin x dx ಇತ್ತು ಇದನ್ನು ಹೇಗೆ ಬರೀಬೋದು 2 into 0 to pi by 2 log sin x dx ಹೌದಾ ಜಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಪ್ರೂವ್ ಮಾಡಿದ್ವಿ ನಾವು ವಿ ನೋ ದಟ್ ಇಂಟಿಗ್ರೇಷನ್ ಫ್ರಮ್ 0 to pi by 2 log of sin x dx is equal to pi by 2 log 1 by 2 ಹೌದಾ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ ದೇಫೋರ್ i is equal to 2 into ಇದ್ರ ಬದಲು ಇದನ್ನು ಬರಿಬೋದಲ್ಲ pi by 2 log 1 by 2 2 get cancel pi log 1 by 2 ಅಂತ ಹೌದಾ ಅಂದರೆ ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ ದೇಫೋರ್ ಇಂಟಿಗ್ರೇಷನ್ ಫ್ರಮ್ 0 to pi log of 1 plus cos x dx is equal to pi log 1 by 2 ಹೌದಾ ನೋಡಿ ಪ್ರೀವಿಯಸ್ ಪ್ರಾಬ್ಲಮಿನ ರಿಸಲ್ಟ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ತಾ ಇದ್ದೀವಿ ಅಷ್ಟೇ ಇದು ಗೊತ್ತಿರಬೇಕು 0 to pi by 2 log of sin x dx ಅಂದರೆ pi by 2 log 1 by 2 ಗೊತ್ತಿರಬೇಕು ಅದನ್ನು ಯೂಸ್ ಮಾಡ್ತಾ ಇದ್ವಿ ಹೌದಾ ಆಯ್ತಲ್ಲ ನೆಕ್ಸ್ಟು ಪ್ರಾಪರ್ಟಿ 8 ಮಾಡೋಕ್ಕೂ ಮೊದಲು ನೋಡಿ ಒಂದು ನೋಟ್ ಗೊತ್ತಿರಬೇಕು ಈವನ್ ಫಂಕ್ಷನ್ ಅಂದರೆ ಏನು ಆಡ್ ಫಂಕ್ಷನ್ ಅಂದರೆ ಏನು ಅಂತ ಗೊತ್ತಿರಬೇಕು ನೋಡ್ಕೊಳ್ಳಿ ಎ ಫಂಕ್ಷನ್ f of x is said to be even function if f of minus x is equal to f of x ಅಥವಾ f of x is equal to f of minus x ಅಂತ ಹೇಳ್ತೀವಿ ಹೌದಾ if for example ನೋಡಿ f of x is equal to x square plus 2 ತೊಗೊಂಡೆ ಅಂದರೆ ಹಾಗೆ f of minus x ಏನಾಗುತ್ತೆ minus x whole square plus 2 ಅಂದರೆ x square plus 2 ಆಗ್ಬಿಟ್ಟು ಇದನ್ನು f of x ಬರ್ತದೆ ಹೌದಾ ಅಂದರೆ f of minus x is equal to f of x ಬಂತು ಅಂದರೆ ಫಂಕ್ಷನ್ ಇಸ್ ಕಾಲ್ಡ್
ಈವನ್ ಫಂಕ್ಷನ್ ಅಂತ ಹೇಳ್ತೀವಿ. ಹೌದಾ? ಇದು ಗೊತ್ತಿರಬೇಕು ನಮಗೆ. ಇದೇ ಥರ ನಾವು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ಬರೀಬೋದು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಕಾಸ್ ಎಕ್ಸ್ ತೊಗೊಂಡೆ ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ? ಕಾಸ್ ಆಫ್ ಮೈನಸ್ ಎಕ್ಸ್. ಕಾಸ್ ಆಫ್ ಮೈನಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬರುತ್ತಲ್ಲ, ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ದೇರ್ಫೋರ್ ಫಂಕ್ಷನ್ ಈಸ್ ಈವನ್ ಅಂತ ಹೇಳ್ತೀವಿ. ಹೌದಾ? ಸೆಕೆಂಡ್ ಒಂದು ನೋಡಿ, function f of x is said to be odd function, said to be odd function if f of minus x is equal to minus f of x. f of minus x is equal to minus f of x. And for example, f of x is equal to ನೋಡಿ x cube plus 3x ಅಂತಿತ್ತು ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಏನು ಬರೀಬೋದು? ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ 3x ಮೈನಸ್ ಕಾಮನ್ ಫ್ಯಾಕ್ಟರ್ ಎಕ್ಸ್ ಕ್ಯೂಬ್ ಪ್ಲಸ್ 3x ಅಂದರೆ ಇದು ಮೈನಸ್ ಎಫ್ ಆಫ್ ಎಕ್ಸ್. ಹೌದಾ? ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಆಡ್ ಫಂಕ್ಷನ್ ಆಗಿಬಿಡುತ್ತೆ. ಹೌದಾ? ಮತ್ತು ನೋಡಿ, ಎಲ್ಲ ಫಂಕ್ಷನ್ ಈವನ್ ಆಡ್ ಆಗಲೇಬೇಕು ಅಂತೇನಿಲ್ಲ. ಎಷ್ಟೊಂದು ಫಂಕ್ಷನ್ಸ್ ನೀದರ್ ಈವನ್ ನಾರ್ ಆಡ್ ಎಕ್ಸಿಸ್ಟ್ ಆಗುತ್ತೆ. ಹೌದಾ? ಅಂದರೆ ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ತೊಗೊಂಡೆ ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ? ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ನೋಡಿ, ಇದನ್ನು ಎಫ್ ಆಫ್ ಎಕ್ಸ್ ಫಾರ್ಮೆಟಲ್ಲೇ ಬರೀಲಿಕ್ಕೆ ಬರಲ್ಲ. ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಎಫ್ ಆಫ್ ಎಕ್ಸು ಆಗಲ್ಲ, ಎಫ್ ಆಫ್ ಮೈನಸ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಆಗಲ್ಲ. ದೇರ್ಫೋರ್ ಗಿವನ್ ಫಂಕ್ಷನ್ ಈಸ್ ನೀದರ್ ಆಡ್ ನಾರ್ ಈವನ್ ಅಂತ ಹೇಳ್ತೀವಿ. ಹೌದಾ? ಈಗ ಎಲ್ಲದೂ ಆಡ್ ಈವನ್ ಆಗಲೇಬೇಕು ಅಂತ ಏನೂ ಇಲ್ಲ. ಆಯ್ತಲ್ಲ? ಮತ್ತು ನೋಡಿ, ಪ್ರಾಪರ್ಟಿ ಪ್ರೂವ್ ಮಾಡೋಕ್ಕೂ ಮೊದಲು ಪ್ರೀವಿಯಸ್ ಪ್ರಾಪರ್ಟಿ ಪ್ರೂವ್ ಮಾಡಿದ್ವಲ್ಲ, ಆ ಐಡಿಯಾ ಗೊತ್ತಿರಬೇಕು. ಅಂದರೆ ಪ್ರೀವಿಯಸ್ ಪ್ರಾಪರ್ಟಿ ಪ್ರೂವ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೊಂಡಿದ್ವಿ ಅಂದರೆ ನಾವು ಇಂಟಿಗ್ರೇಷನ್ ಫ್ರಮ್ 0 to 2a 0 to a ಪ್ಲಸ್ a to 2a ಅಂತ ಸ್ಪ್ಲಿಟ್ ಮಾಡಿದ್ವಿ. ಅದಾದಮೇಲೆ ಯಾವುದು ಡಿಫ್ರೆಂಟ್ ಇತ್ತು ಇದು. ಹೌದಾ? ಇದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಸಬ್ಸ್ಟಿಟ್ಯೂಷನ್ ಏನು ತೊಗೊಂಡಿದ್ವಿ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2a ಮೈನಸ್ ಟಿ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿದ್ವಿ. ಹೌದಾ? ಅದಾದಮೇಲೆ ಒಂದು ರಿಸಲ್ಟ್ ಬಂದಿತ್ತು. ನೆಕ್ಸ್ಟ್ ಕೇಸ್ 1 ಕೇಸ್ 2 ಅಂತ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ. ಹೌದಾ? ನೋಡಿ, ಸೇಮ್ ಐಡಿಯಾನ ಯೂಸ್ ಮಾಡ್ತೀನಿ ನಾನು ಈಗ. ಪ್ರಾಪರ್ಟಿ 8, ಇಂಟಿಗ್ರೇಷನ್ ಫ್ರಮ್ ಮೈನಸ್ a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 into integration from 0 to a f of x dx if f of x is even, 0 if f of x is odd. ನೋಡಿ, ಇದು ಗೊತ್ತಿರಬೇಕು ಪ್ರಾಪರ್ಟಿ. ಮತ್ತು ನೋಡಿ, ಇಲ್ಲಿ ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಂದರೆ ನೋಡಿ, ಮೈನಸ್ a to a ಇದೆ. ಹೌದಾ? ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಮಾತ್ರ ಈ ಥರ ಥಿಂಕ್ ಮಾಡ್ಬೋದು. ಆಯ್ತಲ್ಲ? ಅಂದರೆ ಇಲ್ಲಿ -1 to 1 -2 to 2 -half to half ಈ ಥರ ಬರ್ತಾ ಇರ್ತದೆ ಅಷ್ಟೇ. ಅದಕ್ಕೆ ಐಡಿಯಾ ಗೊತ್ತಿರಬೇಕಲ್ಲಿ. ಇದು ನೋಡಿ, ಹಾಗಂದ್ರೆ ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ ಫಸ್ಟಿಗೆ ಪ್ರೂಫು ಸೇಮ್ ಪ್ರೀವಿಯಸ್ ಪ್ರಾಪರ್ಟಿ ಮಾಡಿದ್ವಲ್ಲ ಅದೇ ಐಡಿಯಾನ ಯೂಸ್ ಮಾಡ್ಕೊತೀನಿ ನಾವು. ಇಂಟಿಗ್ರೇಷನ್ ಫ್ರಮ್ -a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು. ಹೌದಾ? ಒಂದು ಪ್ರಾಪರ್ಟಿ ಇದೆಲ್ಲ ಅದನ್ನ ಯೂಸ್ ಮಾಡಬೇಕು. a to b ಅಂತ ಇತ್ತು ಅಂದರೆ a to c ಪ್ಲಸ್ ಸಿ ಟು ಬಿ. ಹಾಗಾದ್ರೆ ಇವೆರಡರ ನಡುವೆ 0 ಬರ್ತದಲ್ಲ. ಈಗ ನೆಗೆಟಿವ್ ನಂಬರ್ ಟು ಪಾಸಿಟಿವ್ ನಂಬರ್ ಹೋಗ್ತಿದೆ ಅಂದರೆ ಮಧ್ಯ 0 ಬರಲೇಬೇಕು. ಹಾಗಾದ್ರೆ ಹೇಗೆ ಬರಿತೀವಿ ಅಂದರೆ -a to 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬರೀಬೋದಲ್ಲ. ನಾವು 1 ಅಂದ್ಕೊಂಡಿರ್ತೀವಿ ಅಷ್ಟು. ನೋಡಿ, ನಮಗೆ ಪ್ರೂವ್ ಮಾಡೋದ್ರಲ್ಲಿ ಏನು ಬೇಕಾಗಿರೋದು 0 to a. ಹಂಗಾದ್ರೆ ಇದು ಬೇಕು, ಇದು ಬೇಡ ಅದು. ಹೌದಾ? ಹಾಗಾದ್ರೆ ಇದನ್ನು ಚೇಂಜ್ ಮಾಡ್ಕೊಳೋಕ್ಕಿಲ್ಲ. ಏನು ಸಬ್ಸ್ಟಿಟ್ಯೂಷನ್ ತೊಗೋತೀನಿ ಅಂದರೆ ಲೆಟ್ x is equal to minus t ತೊಗೊಂಡೆ ಅಂದರೆ ದಟ್ ಇಂಪ್ಲೈಸ್ ಡಿ ಎಕ್ಸ್ ಏನಾಗ್ಬಿಡುತ್ತೆ ಮೈನಸ್ ಡಿ ಟಿ. ಇಫ್ x is equal to minus a, that implies minus a is equal to minus t ಆಗ್ಬಿಟ್ಟು t is equal to a ಬರುತ್ತೆ. If x is equal to 0, that implies
x is 0. 0 is equal to minus t, that implies t is equal to 0. ಹೌದಾ? ಇಷ್ಟನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಅವಾಗ ಸಿಂಪ್ಲಿಫೈ ಆಗ್ಬಿಡುತ್ತೆ. ನಾವು ಫ್ರಮ್ 1 ಇಂಟಿಗ್ರೇಷನ್ ಫ್ರಮ್ ಮೈನಸ್ a to a f of x dx is equal to minus a to 0. ಮೈನಸ್ a ಅಂದರೆ a ಅಲ್ಲ, 0 ಅಂತ ಹೇಳಿದ್ರೆ 0ನೇ ಇದೆ, 0 ಇತ್ತು ಅಂದರೆ 0. ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಟಿ, ಡಿ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಡಿ ಟಿ, ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಹೌದಾ? ದಟ್ ಇಂಪ್ಲೈಸ್ ಇಂಟಿಗ್ರೇಷನ್ ಫ್ರಮ್ ಮೈನಸ್ a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹೊರಗೆ ತೊಗೊಂಡೆ ಅಂದರೆ ಮೈನಸ್ ಇಂಟಿಗ್ರೇಷನ್ ಫ್ರಮ್ a to 0 ಎಫ್ ಆಫ್ ಮೈನಸ್ ಟಿ ಡಿ ಟಿ ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬರೀಬೋದಲ್ಲ? ದಟ್ ಇಂಪ್ಲೈಸ್ ಈಗ ಇಂಟಿಗ್ರೇಷನ್ ಫ್ರಮ್ ಮೈನಸ್ a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ನ ಇಂಟರ್ಚೇಂಜ್ ಮಾಡಿದೆ ಅಂದರೆ ಮೈನಸ್ ಇರೋದು ಪ್ಲಸ್ ಆಗ್ಬಿಡುತ್ತೆ, ಅದನ್ನು ಪ್ಲಸ್ 0 to a ಬರೀಬೋದಲ್ಲ? ನೆಕ್ಸ್ಟ್ ವೇರಿಯೇಬಲ್ ಚೇಂಜ್ ಮಾಡ್ಬೋದು, ಟಿ ಬದಲು ಎಕ್ಸ್ ಬರ್ಕೊತೀನಿ, ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇನ್ನು ಈಕ್ವೇಷನ್ ನಂಬರ್ 2. ಹೌದಾ? ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ರೆ ಆಯ್ತು. ಈಗ ಒಂದೊಂದೇ ಕೇಸ್ ತೊಗೊತೀನಿ. ಕೇಸ್ 1, ಇಫ್ ಎಫ್ ಆಫ್ ಎಕ್ಸ್ ಈಸ್ ಈವನ್. ಹೌದಾ? ಈವನ್ ಫಂಕ್ಷನ್ ಇತ್ತು ಅಂದರೆ ದಟ್ ಇಂಪ್ಲೈಸ್ ಏನು ಬರೀಬೋದು? ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಹೌದಾ? ಅಂದರೆ ಇಲ್ಲಿ ಎಫ್ ಆಫ್ ಮೈನಸ್ ಎಕ್ಸ್ ಬದಲು ಎಫ್ ಆಫ್ ಎಕ್ಸ್ ಬರ್ಕೊಂಡೆ ಅಂದರೆ ಎರಡು ಸೇಮ್ ಆಗುತ್ತಲ್ಲ, ಎರಡು ಸೇಮ್ ಆಯಿತು ಅಂದರೆ ಆ್ಯಡ್ ಮಾಡಿದಾಗ 2 into ಬಂದ್ಬಿಡುತ್ತೆ. ಹೌದಾ? ಡೈರೆಕ್ಟಾಗಿ ಪ್ರೂವ್ ಆಗ್ಬಿಡುತ್ತೆ. ಹಾಗೆ ನೋಡಿ, ಫ್ರಮ್ 2 ಇಂಟಿಗ್ರೇಷನ್ ಫ್ರಮ್ ಮೈನಸ್ a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಹೌದಾ? ದಟ್ ಈಸ್ ಈಕ್ವಲ್ ಟು 0 to a ಎಫ್ ಆಫ್ ಮೈನಸ್ ಎಕ್ಸ್ ಬರಲಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಎರಡು ಸೇಮ್ ಇರೋದು, ಎಫ್ ಆ್ಯಡ್ ಮಾಡಿದ್ರೆ 2 into 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ನೋಡಿ, ಒಂದು ಪ್ರೂವ್ ಆಯಿತು, 2 into 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸು. ಹೌದಾ? ಯಾವಾಗ ಅದು ಬಂದಿರೋದು? ಎಫ್ ಆಫ್ ಎಕ್ಸ್ ಇಸ್ ಈವನ್. ನೋಡಿ, ಸೇಮ್ ಕೇಸ್ 2 ಅಲ್ಲಿ ಇಫ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್ ತೊಗೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್. ಹೌದಾ? ಆದರೆ ಇಲ್ಲಿ ಎಫ್ ಆಫ್ ಮೈನಸ್ ಎಕ್ಸ್ ಬದಲು ಮೈನಸ್ ಎಫ್ ಆಫ್ ಎಕ್ಸ್ ಬರ್ಕೊಂಡೆ ಅಂದರೆ ಒಂದು ಪ್ಲಸ್ ಎಫ್ ಆಫ್ ಎಕ್ಸ್, ಇನ್ನೊಂದು ಮೈನಸ್ ಎಫ್ ಆಫ್ ಎಕ್ಸ್, ಎರಡು ಕ್ಯಾನ್ಸಲ್ ಆಗಿಬಿಟ್ಟು 0 ಬರುತ್ತಲ್ಲ. ಹಾಗಾದ್ರೆ ನಾವು ಇಂಟಿಗ್ರೇಷನ್ ಫ್ರಮ್ ಮೈನಸ್ a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಮೈನಸ್ ಎಕ್ಸ್ ಬದಲು ಮೈನಸ್ ಎಫ್ ಆಫ್ ಎಕ್ಸ್ ಬರೀಬೋದಲ್ಲ? ಹಾಗಾದ್ರೆ 0 to a ಮೈನಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಹೌದಾ? ಮೈನಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಹಾಗಾದ್ರೆ ಇಲ್ಲಿ 0. ಹೌದಾ? therefore integration from minus a to a f of x dx is equal to one value 2 into 0 to a f of x dx if f of x is even ಅಲ್ಲ ನೋಡಿ, even ಇತ್ತು ಅಂದರೆ 2 into ಬಂದಿದೆ 0 if f of x is odd. ಆಯ್ತಲ್ಲ? ಹೇಗೆ ಮಾಡ್ಕೊಂಡ್ವಿ ಅಂತೀನಿ ನೋಡಿ. ಈ ಪ್ರಾಪರ್ಟಿ ಇಂಪಾರ್ಟೆಂಟು, ಇದನ್ನು ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳಿದ್ದಾರೆ ಹೇಗೆ ಮಾಡಬೇಕು ಅಂತೇಳಿ. ನೋಡಿ, ಪ್ರಾಪರ್ಟಿ 8 ಪ್ರಾಪರ್ಟಿ 7 ಎರಡು ಐಡಿಯಾ ಸೇಮ್ ಯೂಸ್ ಮಾಡ್ತೀವಿ. 0 to 2a ಇರೋದನ್ನ 0 to a ಪ್ಲಸ್ a to 2a ಸ್ಪ್ಲಿಟ್ ಮಾಡ್ತೀವಿ. ಇಲ್ಲಿ ಮೈನಸ್ a to a ನ ಮೈನಸ್ a to 0 ಪ್ಲಸ್ 0 to a ಅಂತ ಸ್ಪ್ಲಿಟ್ ಮಾಡ್ತೀವಿ ಅಷ್ಟೇ. ಹೌದಾ? ಆಯ್ತಲ್ಲ?
ನೆಕ್ಸ್ಟು ನೋಡಿ, ಪ್ರಾಪರ್ಟೀಸ್ ಇಂದ ಪ್ರಾಬ್ಲಮ್ಸ್ ತೊಗೊಂಡಿರಿ. ಇಂಟಿಗ್ರೇಟ್ ದ ಫಾಲೋಯಿಂಗ್. Integrate the following. First one, integration from minus 1 to 1. Integration from minus 1 to 1. Sin power 5x into cos power 4x dx. Sin power 5x into cos power 4x dx. ನೋಡಿ, ಇದು ಐಡಿಯಾ ಗೊತ್ತಾಗಬೇಕು. ಮೈನಸ್ ಎ ಟು ಎ ಇದೆ, ಅದಕ್ಕಿಂತ ಫಸ್ಟ್ ಎಫ್ ಆಫ್ ಎಕ್ಸ್ ಅಂತ ತೊಗೊಂಡ್ಬಿಡ್ತೀವಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಪವರ್ 5x ಇಂಟು ಕಾಸ್ ಪವರ್ 4x. ದಟ್ ಇಂಪ್ಲೈಸ್ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಸೈನ್ ಆಫ್ ಮೈನಸ್ ಎಕ್ಸ್ ಹೋಲ್ ಪವರ್ 5 ಬರಿಬೋದಲ್ಲ, ಇದು ಅದೇ ಥರ ಕಾಸ್ ಆಫ್ ಮೈನಸ್ ಎಕ್ಸ್ ಹೋಲ್ ಪವರ್ 4. Sin of minus x and the value minus sin x whole power 5 into cos of minus x and the cos x ಎಲ್ಲ cos x whole power 4 ಅಥವಾ f of minus x is equal to minus sin power 5x into cos power 4x. ನೋಡಿ, f of minus x is equal to ಇನ್ನೇನು ಬರೀಬೋದು, minus f of x ಬರೀಬೋದಲ್ಲ. f of minus x is equal to minus f of x. Therefore, f of x is odd function. And f of x odd ಆಯಿತು ಅಂದರೆ that implies integration from minus 1 to 1 sin power 5x into cos power 4x dx is always is equal to 0. ಹೌದಾ? ಆಡ್ ಫಂಕ್ಷನ್ ಬಂತು ಅಂದರೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು ಎ ಏನಾಗಿರುತ್ತೆ, ಯಾವಾಗಲೂ 0 ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ. ಸೇಮ್ ಟೈಪ್ ಸೆಕೆಂಡ್ ಒನ್ ಟ್ರೈ ಮಾಡ್ಬೋದು. ಇಂಟಿಗ್ರೇಷನ್ ಫ್ರಮ್ ಮೈನಸ್ ಪೈ ಬೈ 2 ಟು ಪೈ ಬೈ 2. ಇಂಟಿಗ್ರೇಷನ್ ಫ್ರಮ್ ಮೈನಸ್ ಪೈ ಬೈ 2 ಟು ಪೈ ಬೈ 2 ಸೈನ್ ಪವರ್ 7x dx. sin power 7x dx. ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ, ಇದು ಆಡ್ ಫಂಕ್ಷನ್ ಆಗುತ್ತೆ ನೋಡಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಪವರ್ 7x ಅಲ್ಲ. ನಾವು ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಪವರ್ ಸೈನ್ ಆಫ್ ಮೈನಸ್ ಎಕ್ಸ್ ಹೋಲ್ ಪವರ್ 7 ಅಲ್ವಾ. ಮೈನಸ್ ಸೈನ್ ಎಕ್ಸ್ ಹೋಲ್ ಪವರ್ 7 ಅಂದರೆ ಮೈನಸ್ ಸೈನ್ ಪವರ್ 7x. ಯಾಕಂದರೆ ಮೈನಸ್ ಪವರ್ 7 ಅಂದರೆ ಮೈನಸ್ಸೇ ಬರುತ್ತಲ್ಲ. that implies f of minus x is equal to minus f of x. That implies f of x is odd. Odd function ಆಯಿತು ಅಂದರೆ ಇಂಟಿಗ್ರೇಷನ್ ವ್ಯಾಲ್ಯೂ ಯಾವಾಗಲೂ ಏನಾಗುತ್ತೆ, 0. Therefore integration from minus pi by 2 to pi by 2 sin power 7x dx is equal to 0. ಹೌದಾ? ನೋಡಿ, ಐಡಿಯಾ ಗೊತ್ತಿರಬೇಕಷ್ಟೇ ಹೇಗೆ ಮಾಡ್ತಾ ಇದ್ವಿ ಅಂತೇಳಿ. ಪ್ರಾಬ್ಲಮ್ ನಂಬರ್ 3. ಇಂಟಿಗ್ರೇಷನ್ ಫ್ರಮ್ ಮೈನಸ್ 1 to 1. Integration from minus 1 to 1 x power 17 into cos power 4x dx. X power 17 into cos power 4x dx. ನೋಡಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಬರುತ್ತೆ. ಲೆಟ್ f of x is equal to x power 17 into cos power 4x. Now f of minus x is equal to minus x whole power 17 into cos of minus x whole power 4. Minus x power 17 and the value minus x power 17 into cos of minus x and cos x है ना, cos power 4x. That is equal to
ಮೈನಸ್ ಎಫ್ ಆಫ್ ಎಕ್ಸ್ ಹೇಳ್ಬೋದಲ್ಲ, ಇಷ್ಟು ಬಂದಿದಲ್ಲ. therefore ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್. that implies integration from minus 1 to 1 x power 17 cos power 4x dx is equal to 0. Mother? Next problem, fourth one. Integration from minus pi by 4 to pi by 4 sin square x dx. Minus pi by 4 to pi by 4 sin square x dx. ಇದು ಕೇರ್ಫುಲ್ ಆಗಬೇಕು, ಇದು ಈವನ್ ಫಂಕ್ಷನ್ ಆಗ್ಬಿಡುತ್ತೆ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್. ಹೌದಾ? ನಾವು ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಲ್ಲ. ಸೈನ್ ಆಫ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್, ಮೈನಸ್ ಸ್ಕ್ವೇರ್ ಅಂದರೆ ಪ್ಲಸ್ ಆಗುತ್ತೆ, ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಒಂದು ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರ್ತದಲ್ಲ. therefore ಎಫ್ ಆಫ್ ಎಕ್ಸ್ ಈಸ್ ಈವನ್ ಫಂಕ್ಷನ್. ನೋಡಿ, ಈವನ್ ಫಂಕ್ಷನ್ ಇತ್ತು ಅಂದರೆ ಡೈರೆಕ್ಟ್ 0 ಬರೀಲಿಕ್ಕೆ ಬರಲ್ಲ. ಅಲ್ಲಿ ಈವನ್ ಫಂಕ್ಷನ್ ಇತ್ತು ಅಂದರೆ ಏನು ಬರೀಬೇಕು? 2 into ಅಂತ ಬರೀಬೇಕಲ್ಲ. therefore integration from minus pi by 4 to pi by 4 sin square x dx is equal to 2 into integration from 0 to pi by 4 sin square x dx. sin square x in integration ಹೇಗೆ ಬರೀಬೋದು? ಡೈರೆಕ್ಟ್ ಬರೀಲಿಕ್ಕೆ ಬರಲ್ಲ. ಅದಕ್ಕೆ ಫಾರ್ಮುಲಾ ಏನು ಬರೀತಿದ್ವಿ? 1 minus cos 2x by 2 dx. ಹೌದಾ? cos square x ಇತ್ತು ಅಂದರೆ 1 plus cos 2x by 2 ಬರೀತಿದ್ವಿ. sin square x ಅಂದರೆ 1 minus cos 2x by 2 ಬರೀತಿದ್ವಿ. ಹೌದಾ? ನೋಡಿ, 2 ಹೊರಗೆ ಬಂತು ಅಂದರೆ ಇದು 2 by 2 into integration from 0 to pi by 4 1 minus cos 2x dx. 2 get cancelled. Integration of 1 under x minus x coefficient is 2. ಅಗರ cos 2x ಇಂಟಿಗ್ರೇಷನ್ ಮಾಡ್ಕೋಬೇಕು ಅಂದರೆ ಜನರಲೈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. x coefficient is 2, ರೆಸಿಪ್ರೋಕಲ್ ಮಾಡಿದ್ರಿಂದ 1 by 2. ಇಂಟಿಗ್ರೇಷನ್ ಆಫ್ cos is sin, ಅಗರ sin 2x ಬರುತ್ತೆ ಫ್ರಮ್ 0 to pi by 4. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದ್ರೆ pi by 4 minus half into sin 2 pi by 4 minus lower limit minus 0 minus half minus plus half into sin 0. And answer pi by 4 minus half into 2 ones are 2 twos are sin pi by 2 under 1 minus 0 plus half into 0. And answer pi by 4 minus 1 by 2 ಬರುತ್ತೆ. ಅಥವಾ 4 LCM ತೊಗೊಂಡ್ವಿ ಅಂದರೆ pi minus 2 whole divided by 4 ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ? ಹೇಗೆ ಮಾಡ್ಕೊತಿದ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು. ಸೇಮ್ ಟೈಪ್ ಈ 5th ಪ್ರಾಬ್ಲಮ್ನ ಹೋಮ್ ವರ್ಕ್ ತೊಗೊಂಡಿರಿ. Integration from minus pi by 2 to pi by 2 sin square x dx. ಸೇಮ್ ಈವನ್ ಫಂಕ್ಷನ್ ಆಗುತ್ತೆ. 2 into 0 to pi by 2 ಬರುತ್ತೆ. sin square x ನ 1 minus cos 2x by 2 ತಗೊಳ್ಳಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಡಿ ಬರುತ್ತೆ. ಹೌದಾ? ಮಾಡ್ಬೋದಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 6th one. ಇಂಟಿಗ್ರೇಷನ್ ಫ್ರಮ್ ಮೈನಸ್ pi by 2 to pi by 2 ನೋಡಿ, ಸ್ವಲ್ಪ ಡಿಫ್ರೆಂಟ್ ಅದ, ಕೇರ್ಫುಲ್ ಆಗಿ ಮಾಡಬೇಕು. ಇಂಟಿಗ್ರೇಷನ್ ಫ್ರಮ್ ಮೈನಸ್ pi by 2 to pi by 2
x cube plus x cos x plus x cube plus x cos x plus tan power 5x plus 1 dx. Tan power 5x plus 1 dx. ನೋಡಿ ಇಲ್ಲಿ ಈ ಎಕ್ಸ್ ಬದಲಿ ಮೈನಸ್ ಎಕ್ಸ್ ಬರ್ಕೊಂಡ್ರೆ ಇದು ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಗ್ಬಿಟ್ಟು ಇದೊಂದು ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಬರುತ್ತೆ. ಇದು ಮೈನಸ್ ಟ್ಯಾನ್ ಪವರ್ 5x ಬರುತ್ತೆ. ಅದು ಇದೊಂದು ಪ್ಲಸ್ 1 ಇರುತ್ತೆ ತಾನೆ. ಆ್ಯಕ್ಚುಲಿ ಕೊಟ್ಟಿರೋ ಫಂಕ್ಷನ್ ಇದಲ್ಲ, ನೀದರ್ ಈವನ್ ನಾರ್ ಆಡ್ ಇದು. ಆದರೆ ಇದರಲ್ಲಿ ಏನಾಗಿದೆ ಅಂದರೆ ಇಷ್ಟೇಷ್ಟು ತೊಗೊಂಡೆ ಅಂದರೆ ಇದು ಆಡ್ ಫಂಕ್ಷನ್ ಆಗಿರುತ್ತೆ. ಹೌದಾ? ಇದನ್ನು ಅಷ್ಟಕ್ಕೆ ಎಫ್ ಆಫ್ ಎಕ್ಸ್ ಅಂತ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ಹಾಗಾದ್ರೆ ನೋಡಿ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಟ್ಯಾನ್ ಪವರ್ 5x. ಹೌದಾ? ನಾವು ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಪ್ಲಸ್ ಮೈನಸ್ ಎಕ್ಸ್ ಇಂಟು ಕಾಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಟ್ಯಾನ್ ಆಫ್ ಮೈನಸ್ ಎಕ್ಸ್ ಹೋಲ್ ಪವರ್ 5. ಬರೀಬೋದಲ್ಲ? ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಯಾಕಂದರೆ ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಎಕ್ಸ್ ಪಾಸಿಟಿವ್ ಅಲ್ಲ, ಕಾಸ್ ಆಫ್ ಮೈನಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಗೊತ್ತಿದೆ. ಟ್ಯಾನ್ ಆಫ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಪವರ್ 5 ಅಂದರೆ ಮೈನಸ್ ಟ್ಯಾನ್ ಪವರ್ 5x. ಹೌದಾ? ಇದನ್ನು ಮೈನಸ್ ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಟ್ಯಾನ್ ಪವರ್ 5x. ಹೌದಾ? ದಟ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂತು. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್. ಈಗ ನೋಡಿ ತಗೊಂಡ್ರಿ ನಾವು integration from minus pi by 2 to pi by 2 x cube plus x cos x plus tan power 5x plus 1 dx is equal to integration from minus pi by 2 to pi by 2 f of x plus 1 dx. ಸ್ಪ್ಲಿಟ್ ಮಾಡಿದ್ವಿ ಅಂದರೆ integration from minus pi by 2 to pi by 2 f of x dx plus integration from minus pi by 2 to pi by 2 1 dx. ಹೌದಾ? ಇಂಟಿಗ್ರೇಷನ್ ಫ್ರಮ್ ಮೈನಸ್ ಪೈ ಬೈ 2 to pi by 2 ಆಡ್ ಫಂಕ್ಷನ್. ಈ ವ್ಯಾಲ್ಯೂ ಏನಾಗ್ಬಿಡುತ್ತೆ? ಇದು 0. ಇದನ್ನು ಇಂಟಿಗ್ರೇಟ್ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಫ್ರಮ್ ಮೈನಸ್ ಪೈ ಬೈ 2 to pi by 2. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ pi by 2 ಮೈನಸ್ ಆಫ್ ಮೈನಸ್ pi by 2 ಅಂದರೆ pi by 2 ಪ್ಲಸ್ pi by 2 ದಟ್ ಇಸ್ ಈಕ್ವಲ್ ಟು 2 pi by 2 ಅಂದರೆ ಆನ್ಸರು ಪೈ ಬರುತ್ತೆ. ಹೌದಾ? ಆಯ್ತಲ್ಲ ಇದು? ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ. 7th ಪ್ರಾಬ್ಲಮ್. ಇಂಟಿಗ್ರೇಷನ್ ಫ್ರಮ್ ಮೈನಸ್ 2 to 2 ax cube plus bx plus c dx. ಹೌದಾ? ಇದರಲ್ಲೂ ಅಷ್ಟೇ, ಇವೆರಡು ಆಡ್ ಫಂಕ್ಷನು. ಇದು ಈವನ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಆಡ್ ತೊಗೊಂಬಿಡಿ ಅಷ್ಟೇ. ಅದಾದಮೇಲೆ ಸಿ ಕಾನ್ಸ್ಟೆಂಟ್ ಅಂತ ಹೇಳಿ ತೊಗೊಂಡು ಹೊರಗೆ ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು. ಈಸಿಯಾಗಿ ಬರುತ್ತೆ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax cube plus bx. Now f of minus x is equal to a into minus x whole cube plus b into minus x. Minus ax cube minus bx minus common factor ax cube plus bx, that is equal to minus f of x. Therefore f of x is odd function. But f of x is odd function ಆಯಿತು ಅಂದರೆ ನಾವು ಇಂಟಿಗ್ರೇಷನ್ ಫ್ರಮ್ ಮೈನಸ್ 2 to 2 ax cube plus bx plus c dx is equal to minus 2 to 2 f of x plus c dx. ಸ್ಪ್ಲಿಟ್ ಮಾಡ್ಕೊತೀವಿ.
minus 2 to 2 f of x dx plus c into minus 2 to 2 1 dx ಹೌದಾ. ಇದು ವ್ಯಾಲ್ಯೂ 0 ಅಲ್ಲ, ಯಾಕಂದರೆ ಆಡ್ ಫಂಕ್ಷನು. 0 plus c into integration of 1 is x from minus 2 to 2 ಅದೇ. c into upper limit is 2 minus of minus 2 c into 2 plus 2 ಆಯಿತು ಅಂದರೆ 4 c ಬರುತ್ತೆ ಹೌದಾ. ನೋಡಿ ಎರಡಕ್ಕೂ ಐಡಿಯಾ ಸೇಮ್ ಯೂಸ್ ಮಾಡಿದ್ವಿ. ಕಂಪ್ಲೀಟ್ ಆಡ್ ಇರಬೇಕು ಅಂತಿಲ್ಲ, ಇಲ್ಲಿ ಸ್ವಲ್ಪ ಆಡ್ ಇದೆ, ಇದೊಂದು ಬೇರೆ ಥರ ಇದೆ ಹೌದಾ. ಈಗ ಆಡ್ ಫಂಕ್ಷನಿಂದಂತೂ ವ್ಯಾಲ್ಯೂ 0 ಆಗುತ್ತೆ, ಇದು ಮತ್ತೆ ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು ಹೌದಾ. ಇದೊಂದು ಐಡಿಯಾ ಗೊತ್ತಿರಬೇಕಷ್ಟೇ ನಮಗೆ ಇಂಪಾರ್ಟೆಂಟಲ್ಲಿ ಹೇಗೆ ಮಾಡೋದು ಅಂತೇಳಿ. ಡೈರೆಕ್ಟಾಗಿ ಎಕ್ಸಾಮಿಗೆ ಈ ಥರ ಪ್ರಾಬ್ಲಮ್ಸು ಕೇಳ್ತಾ ಇದ್ರು ಆಯ್ತಲ್ಲ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇಂಟಿಗ್ರೇಷನ್ ಇಲ್ಲಿ ಕಂಪ್ಲೀಟ್ ಆಗ್ತದೆ ನಮಗೆ. ನೋಡಿ ಕಂಪ್ಲೀಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಮತ್ತು ನಿಮಗೆ ಪ್ರಿಂಟೆಡ್ ನೋಟ್ಸ್ ಕೊಟ್ಟಿದ್ದೀವಲ್ಲ ಅದರೊಳಗೆ ಹೋಮ್ ವರ್ಕ್ ಅಂತಿದೆ ಹೌದಾ, ಅಷ್ಟನ್ನು ಟ್ರೈ ಮಾಡಿ ಆಯ್ತಲ್ಲ. ಇಲ್ಲಿ ಹೋಮ್ ವರ್ಕ್ ಅಷ್ಟು ಟ್ರೈ ಮಾಡಿ. ಯಾವ್ದಾದ್ರು ಹೋಮ್ ವರ್ಕ್ ಬರಲಿಲ್ಲ ಅಂದರೆ ನಿಮಗೆ ಆ ಕ್ವಶನ್ನ ಒಂದು ಬರೆದ್ಬಿಟ್ಟು ಆಲ್ರೆಡಿ ನೀವು ಟೆಸ್ಟ್ ಬರೆದಾಗೆಲ್ಲ ವಾಟ್ಸಪ್ ಮಾಡ್ತಿದ್ರಲ್ಲ ಅದೇ ನಂಬರಿಗೆ ಕಳಿಸಿ ಸೊಲ್ಯೂಷನ್ಸ್ ಸಿಗುತ್ತೆ ನಿಮಗೆ ಆಯ್ತಲ್ಲ. ಇಲ್ಲಿ ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಅಲ್ಲಿ ಹೋಮ್ ವರ್ಕ್ನೆಲ್ಲ ಸಾಲ್ವ್ ಮಾಡಿ. ನೀವು ಎಷ್ಟು ಸಾಲ್ವ್ ಮಾಡ್ತೀರೋ ಅಷ್ಟು ಇಂಟಿಗ್ರೇಷನ್ನು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಅಲ್ಲಿ ಯಾವ್ದಾದ್ರು ಬರಲಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ಸ್ ಆಲ್ರೆಡಿ ನಿಮಗೆ ಗೊತ್ತಿದೆ ಮ್ಯಾಥ್ಸಿಂದು ಹೌದಾ, ಅದರಲ್ಲಿ ಯಾವ್ದಾದ್ರು ಒಂದು ನಂಬರಿಗೆ ಸೆಂಡ್ ಮಾಡಿ, ಸೊಲ್ಯೂಷನ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಆಯ್ತಲ್ಲ. ಥ್ಯಾಂಕ್ ಯು.